ನಿಖಿಲ್ಸ್ ಬೇಬಿ ಅಂತ ಹಾಕ್ಸ್ಬೇಕಂತಂದ್ರೆ ಎಲ್ಲ ಬರೋದೇ ಗೊತ್ತು, ನೀವಿಬ್ರು ಬರೋದಂತೂ ಗೊತ್ತಿಲ್ಲ. ನಿಶಾ ಪಾಪ ಏನೋ ಎತ್ತ ಅಂತ ಏನೋ ನನ್ಗಿನ್ನೂ ಗೊತ್ತಿಲ್ಲ. ನಿಜ, ಒಂದ್ ಈವೆಂಟ್ ನ ಒಬ್ರೇ ಮಾಡೋದು ಹೆವಿ ಕಷ್ಟ ಇದೆ, ಕೈ ಇರ್ಬೇಕು ಎಲ್ಲರದು. ಅವ್ರು ಇವಾಗ ಹೊರಟಿದ್ದಾರೆ, ಇನ್ನೊಂದು 40 ಮಿನಿಟ್ಸ್ ರೀಚ್ ಆಗ್ತಾರೆ. ನಮ್ಮ ಗರ್ಲ್ಸ್ ಎಲ್ಲ ಬಂದಿದ್ದಾರೆ, ರೆಡಿ ಆಗ್ತಾ ಇದಾರೆ. ಯಾಕೆ ಬರ್ತಿದ್ಯಲ್ಲ? ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಅರ್ಜೆಂಟ್ ಅಲ್ಲಿ ಇದೀನಿ, ಯಾಕೆಂದ್ರೆ ಇವತ್ತು ಮಾಮ್ ಟು ಬಿ. ಮಾಮ್ ರೆಡಿ ಆಗ್ತಿದ್ದಾರೆ. ಯಾರು ಮಾಮ್ ಟು ಬಿ? ನಂದೆ. ನಿಂದ ಹೊಟ್ಟೆನೇ ಇಲ್ಲ, ಬಾ ಹತ್ರ. ಸೊ ರೆಡಿ ಆಗ್ತಾ ಇದಾರೆ, ನಾವೇ ಇನ್ನೂ ರೆಡಿ ಆಗಿಲ್ಲ, ಇವಳೇ ಲೇಟ್ ಆಗಿ ಬರ್ಬೇಕು. ಫಸ್ಟ್ ನಮ್ದೆಲ್ಲ ಆನ್ ಟೈಮ್ ಅಪ್ಪ. ನೀವು ಏನಂದ್ರಿ 3 ಗಂಟೆ ಅಷ್ಟ್ರಲ್ಲಿ ಅಲ್ಲಿ ಇರ್ಬೇಕು ಅಂದ್ರಿ, ಈಗ 2 ಗಂಟೆ. ಇವಾಗ ಹೊರಟ್ರು ನಾನು 3 ಗಂಟೆಗೆ ಅಲ್ಲಿ ಇರ್ತೀನಿ. ನೀವು 3 ಗಂಟೆಗೆಲ್ಲ ಇರ್ಬೇಡಿ ನೋಡಿ, ಇವಾಗ ಪ್ಲಾನ್ ಚೇಂಜ್ ಮಾಡ್ತೀವಿ. 4:15 ಅನ್ನಂಗ್ ಕರೆಕ್ಟ್ ಆಗಿ ಬಂದು ಇಳಿಲಿ ಸಾಕು, ಆಯ್ತು ಆಯ್ತಾ? ಸೊ ಇವರೆಲ್ಲ ರೆಡಿ ಆಗಿ ಬರ್ತಾರೆ ಒಂದ್ ಕಾರಲ್ಲಿ. ನಾವು ಇವಾಗ ನಮ್ ಗ್ಯಾಂಗ್ ನ ಕರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಪ್ರಶಾಂತ್ ಅವ್ರು ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಮದ್ವೆಲಿ ಮಧ್ಯದಲ್ಲಿ ಸೊ ಇವತ್ತು ಮೇಕ್ ಓವರ್ ಮಾಡಿರೋದು ಮಧು ಅವ್ರಿಗೆ, ಪ್ರಶಾಂತ್ ಅವರು. ಥ್ಯಾಂಕ್ ಯು. ನಂಗೆ ಮಾಡ್ಕೊಡ್ಲೇ ಇಲ್ಲ, ನೀವೆಲ್ಲ ಬರಲ್ಲ, ಬನ್ನಿ ನಂಗೆ ಸಿಂಪಲ್ ಸಾಕು. ಹೌದಾ? ಅವ್ರು ಚೆನ್ನಾಗಿ ಕಾಣ್ಬೇಕು ಇವತ್ತು. ಸೊ ಬಾಯ್ 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 ಬಾಯ್. ನಾವು ಬಾಯ್. ಬನ್ನಿ ಅಲ್ಲೇ ಹೋಗ್ಬಿಟ್ಟೆ ಬಿಟ್ಟಿರಲ್ಲ. ಗೈಸ್, ಲಾಸ್ಟ್ ಮೂಮೆಂಟ್ ಅಂದ್ರೆ ನಂದು ಎಲ್ಲದ್ರಲ್ಲೂ ಲಾಸ್ಟ್ ಮೂಮೆಂಟು. ಸೊ ನಮ್ಮ ಇವೆಂಟ್ ಅಲ್ಲಿ ಆಂಕರ್ ಇರ್ತಾರೆ, ಸೊ ಅವ್ರಿಗೆ ಸ್ಪೀಕರ್ ವಿತ್ ಮೈಕ್ ಬೇಕಾಗಿತ್ತು. ಸೊ ಎಲ್ಲಾ ಕಡೆ ಚೆಕ್ ಮಾಡ್ದೆ, ಎಲ್ಲೂ ಸಿಗ್ದೇನೆ ಇವಾಗ ತಗೊಂಡೇ ಬಿಡೋಣ ನಾವು ಅಂತ ಬಂದಿದೀನಿ. ಸೊ 2 ಮೈಕ್ಸ್ ಇರೋದ್ ಬೇಕು ಅಂತ ಹೇಳಿದ್ದಾರೆ. ಯಾವ್ದು ಚೆನ್ನಾಗಿದೆ? ಯಾವ್ದು ಇದಾ? 2 ಮೈಕ್ಸ್ ಬರುತ್ತಾ? ಹಲೋ ಅಂದ್ರೆ ದೂರ ನಿಂತ್ಕೊಂಡು ಇದ್ ಮಾಡ್ಬೇಕು. ಹಲೋ ಹಲೋ ಹಲೋ, ಓಕೆ. ಅರೆ 2 ಮೈಕ್ ಬೇಕು ಇದಕ್ಕೆ. 2 ಮೈಕ್ ಬೇಕಂದ್ರೆ ನಿಮ್ಗೆ ಇದಕ್ಕೆ ಸಿಂಗಲ್ ಮೈಕ್ ಕಷ್ಟ ಬರುತ್ತೆ. ಸ್ವಲ್ಪ ಬೇಗ ನೋಡ್ತೀರಾ? ಟೈಮ್ ಆಯ್ತು. ವಿನೋದ್ ಅವ್ರು ಇವಾಗ ಯಾವ್ದು ಬೆಸ್ಟ್ ಅಂತಾರೆ ಅದನ್ನ ತಗೊಂಡ್ ಕಣ್ಮುಚ್ಕೊಂಡ್ ಹೋಯ್ತಾ ಇರೋದಷ್ಟೇ. ಚಕ್ಕು ಗಿಕ್ಕು ಏನು ಇಲ್ಲ. ಸೇಮ್ ಇದೆಯಾ ಆನ್ಲೈನ್ ಅಲ್ಲೂ? ಅದೊಂದು ಚೆಕ್ ಮಾಡ್ಬೇಕು ಗೈಸ್. ಶಾಪಿಗೆ ಬಂದಾಗ ಆನ್ಲೈನ್ ಅಲ್ಲೂ ಆಫ್ಲೈನ್ ಅಲ್ಲೂ ಸೇಮ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಬೇಕಷ್ಟೇ. ಗೈಸ್, ನನ್ನ ಸ್ಥಿತಿ ಏನಾಗಿದೆ ಅಂದ್ರೆ ಕಾರಲ್ಲೇ ಕೂತ್ಕೊಂಡು ರೆಡಿ ಆಗೋ ಸ್ಥಿತಿ ಬಂದಿದೆ. ಅಲ್ಲೋಗಿ ನೆಮ್ಮದಿಯಾಗಿ ವೆನ್ಯೂ ಹತ್ರ ಹೋಗಿ ನೆಮ್ಮದಿಯಾಗಿ ರೆಡಿ ಆಗೋಣ ಅಂತ ಪ್ಲಾನ್ ಇದ್ದಿದ್ದು. ಎಲ್ಲ ಉಲ್ಟಮ್ ಪಲ್ಟಮ್ ಕೆಲಸ ಎಲ್ಲ, ಡೆಕೋರ್ ಎಲ್ಲ ಈಗ ಒಂದು 20 ಮಿನಿಟ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ. ನಂದು ಈವೆಂಟು 4 ಗಂಟೆಗೆ ಸ್ಟಾರ್ಟ್ ಆಗ್ಬೇಕಿತ್ತು, ಇವಾಗ 4 ಗಂಟೆ. ನಾವೇ ಇನ್ನೂ ರೀಚ್ ಆಗಿಲ್ಲ, ಇನ್ನು ಮಧು ಅವರು ಮನೆ ಬಿಟ್ಟಿಲ್ಲ. ಸೊ ನಾವೊಂದು 20 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಾ? ಏನು ಜೂಮ್ ಆಗಿ ತೋರ್ತಿದ್ಯಲ್ಲೋ, ಹೆಂಗಿದ್ದೀನೋ ಏನೋ. ಇನ್ನು ಎಷ್ಟೊತ್ತು? 26 ಮಿನಿಟ್ಸ್ ಅಂತೆ ಗೈಸ್. ಸಾಕಾಗೋಗೈತೆ, ಎಲ್ಲರ ಹತ್ರ ಮಾತಾಡಿ ಬಾಯಿ ನೋವು ಬಂದ್ಬಿಟ್ಟೈತೆ. ನಿಜ, ಒಂದ್ ಈವೆಂಟ್ ನ ಒಬ್ರೇ ಮಾಡೋದು ಹೆವಿ ಕಷ್ಟ ಇದೆ, ಕೈ ಇರ್ಬೇಕು ಎಲ್ಲರದು. ಈಗ ಗೊತ್ತಾಯ್ತು ನನಗೆ. ಬರ್ಡಲ್ಲೆಲ್ಲ ಏನೋ ಅಲ್ಲೇ ಮೈಸೂರಲ್ಲಿ ಅಲ್ಲೇ ಇಲ್ಲ ಹೆಂಗೋ ಮಾಡ್ತಾ ಇದೆ. ಇದು ನಾನು ಏನೇನೋ ಪ್ಲಾನ್ ಇಟ್ಕೊಂಡಿದ್ದೆ, ಎಲ್ಲ ಫ್ಲಾಪ್ ಆಗ್ತಾ ಇದೆ. ಹೋಪ್ ಚೆನ್ನಾಗಾದ್ರೆ ಸಾಕು ಅಷ್ಟೇ. ಇವಾಗ ರೀಚ್ ಆಗಿ ಅಲ್ಲಿ ಏನ್ ನಡೀತಾ ಇದೆ ಅಂತ ತೋರಿಸ್ತೀನಿ. ರೆಡಿ ಆಗ್ತೀನಿ ಗೈಸ್ ಅಷ್ಟೇ. ಫೈನಲಿ 4:15 1:30 ಗಂಟೆ ಆದ್ಮೇಲೆ ರೀಚ್ ಆಗಿದೀವಿ ವೆನ್ಯೂಗೆ. ಮೈಸೂರಿಗೆ ಹೋಗ್ಬಿಡ್ಬೋದಿತ್ತು ನಾವು, ಇವಾಗ ಬಂದಿದೀವಿ. ನಂದೇನಿಲ್ಲ, ಡ್ರೆಸ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಫುಲ್ ಮೇಕಪ್ ಆಗಿದೆ, ಲಿಪ್ಸ್ಟಿಕ್ ಒಂದು ಹಾಕೋಬೇಕು. ಆಗ್ತಾ ಇದೆ ಡೆಕೋರ್. ಹಾಕಿ ತೋರಿಸಿ. ದೇವ್ರೆ, ಅವ್ರು ಇವಾಗ ಹೊರಟಿದ್ದಾರೆ, ಇನ್ನೊಂದು 40 ಮಿನಿಟ್ಸ್ ರೀಚ್ ಆಗ್ತಾರೆ. ನಮ್ಮ ಗರ್ಲ್ಸ್ ಎಲ್ಲ ಬಂದಿದ್ದಾರೆ, ರೆಡಿ ಆಗ್ತಾ ಇದಾರೆ. ಹಾಯ್ ಹಾಯ್ ಹಾಯ್, ಚೆನ್ನಾಗಿದ್ದೀನಿ. ನೀವು? ಐ ಆಲ್ಸೋ ಗುಡ್. 2 ಅವರ್ ಆಯ್ತೇನೋ ನೀವು ಬಂದು? ಈವೆಂಟ್ ಅಂದ್ರೆ ಇರತ್ತೆ. ಹಾಯ್ ಹಾಯ್, ಚೆನ್ನಾಗಿದ್ದೀರಾ? ಯಾವ ಕಡೆ ಇದು? ಇಲ್ಲೇನಾ? ಅಂದ್ರೆ ಇಲ್ಲೆಲ್ಲ ರೌಂಡ್ ಟೇಬಲ್ ಚೇರ್ಸ್ ಆ ತರ ಬರುತ್ತೆ. ನಮ್ಮ ಹುಡುಗಿರು ಬಂದಿದ್ದಾರೆ, ಎಲ್ಲ ರೆಡಿ ಆಗ್ತಾ ಇದಾರೆ. ಮಾತಾಡಿ. ಇಷ್ಟೊತ್ತು ಬಡ 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 ಅಲ್ಲಿ ಡೆಕೋರ್ ತನಕ ಕೇಳಿಸ್ತಿತ್ತು ಮಾತುಗಳು. ನಮ್ಮ ಹರ್ಷಿತಕ್ಕ ಮತ್ತೆ ಸೌಜು ಅವರು ಗಿಫ್ಟ್ ಪ್ಯಾಕ್ ಮಾಡ್ತಾ ಇದಾರೆ. ಸಂಧ್ಯಾ ಅವರು ನಮ್ಗೋಸ್ಕರ ಕೇಕ್ ತಗೋ ಬಂದಿದ್ದಾರೆ.
ರಚಿತಾ ಅವರು ನಾನು ಇದ್ದೆ ಕೇಕ್ ಇಟ್ಕೊಳ್ಳ ಪಾಪ ನಮ್ಗಿಂತ ಡ್ರೈವರ್ ತುಂಬಾ ಕಷ್ಟಪಟ್ಟಿದ್ದಾರೆ ಕೇಕ್ ನ ಸೇಫ್ ಆಗಿ ತಲುಪಿಸುತ್ತೆ. ಹೌದಾ, ನಮ್ ದೀಪ್ತಿ ಬಂದವಳೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಒಂದ್ ಈವೆಂಟ್ ಗೆ ಕರೆದ ತಕ್ಷಣ ಬಂದಿರೋದು ಮೊದಲನೇ ಬಾರಿಗೆ. ಆಂಟಿ ಪರ್ಮಿಷನ್ ತಗೊಂಡು ಕರ್ಸ್ಕೊ ಬಂದಿರೋದು ನಾನು. ಇವ್ರು ಬಂದಿದ್ದಾರೆ, ಹೋಗಿ. ಅಷ್ಟೇ ಗೈಸ್, ಸ್ವಾತಿ ಅವರು ಅಲ್ಲಿ ರೆಡಿ ಆಗ್ತಾ ಇದಾರೆ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಬೇಕು, ಈ ಕಾಸ್ಟ್ಯೂಮ್ ಹಾಕೊಂಡ್ ಬರ್ತೀನಿ ಗೈಸ್. ಇದು ಲಾಸ್ಟ್ ಮೂಮೆಂಟ್ ಯಾವ್ದು ಬರ್ದೇನೆ ನಿನ್ನೆ ಒಂದ್ ಬುಕ್ ಮಾಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಬಂದ್ರ? ಇನ್ನು ಬಂದಿಲ್ಲ ಅವರು. ಇದು ಇನ್ನು ಲೇಟ್ ಆಯ್ತು ಸ್ವಲ್ಪ ಗೈಸ್. ನಾನೊಂದು ನೀವಿಬ್ರು ಬರೋದ್ ಗೊತ್ತೇ ಇಲ್ಲ ಬಿಡಿ, ಎಲ್ಲ ಬರೋದೇ ಗೊತ್ತು, ನೀವಿಬ್ರು ಬರೋದಂತೂ ಗೊತ್ತಿಲ್ಲ. ಏನೊಂದು ಮಿಸ್ ಆಗಿದೆ ಅಂದ್ರೆ ಅವ್ರಿಗೆ ಕಲರ್ ಕೋಡ್ ಹೇಳಿಲ್ಲ. ನಿಜ ಸ್ನಾನ ಮಾಡುವಾಗ ನೆನ್ಪಾಯ್ತು, ಓ ಕಲರ್ ಹೇಳಿಲ್ಲ ಅಲ್ಲ ಇವ್ರಿಗೆ ಅಂತ. ನಾನು ಪಟ್ಟಂತೆ ಎತ್ತಿಟ್ಕೊಬಿಡ್ತಿದ್ದೆ. ನಾನು ಹುಡ್ಕೊಂಡ್ ಬಂದೆ, ಈ ಕಡೆ ಎಲ್ಲ ಬರ್ಬೇಕಾದ್ರೆ ಸಿಗ್ಲಿಲ್ಲ. ಏನಾದ್ರೂ ಬೆಂಗಳೂರಿಗೆ ಹೋದ್ರೆ ಮುಗೀತು ಕತೆ ಅಂತ ನಾನು ಸೀದಾ ಬರ್ಲಿ. ಇಟ್ಸ್ ಓಕೆ, ನೀವು ಇದ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಅವ್ರು ಬಂದಿದ್ದೆ ನಂಗೊಂದು ದೊಡ್ಡ ಖುಷಿ. ಮೇಕಪ್ ಆಗಿಲ್ಲ, ಇಲ್ಲ ಇನ್ನೂ ಆಗಿಲ್ಲ, ಈಗ ರೆಡಿ ಆಗ್ತಾ ಇದೆ. ಬನ್ನಿ ಕೂರಿ, ಏನಾರು ತಿಂತೀರಾ? ಗೈಸ್, ಮದರಣ್ಣ ಅವ್ರು ಬಂದಿದ್ದಾರೆ. ಹಾಯ್, ಏನಿಸ್ತಿದೆ? ಸೂಪರ್ ಆಗಿದೆ. ಓಕೆನಾ? ನಿಮ್ಗೆ ಹೆಂಗ್ ಅನ್ಸ್ತಿದೆ? ಆರಾಮಾಗಿದ್ದೀರಾ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೀಯಾ? ನಾನಂತೂ ಆರಾಮಾಗಿಲ್ಲ. ಈ ಫಂಕ್ಷನ್ ಗಳೆಲ್ಲ ಮಾಡ್ಬೇಕಾದ್ರೆ ಬಾರಿ ಟಫ್ ಜಾಬ್. ಏನಿಲ್ಲ, ಆರಾಮಾಗಿ ನಡೆಯುತ್ತೆ. ಈಗ ಸ್ವಲ್ಪ ಆರಾಮಾಯ್ತು, ಮದರಣ್ಣ ಬಂದ್ಮೇಲೆ ಆರಾಮೆ. ಎಲ್ಲ ಆರಾಮಾಗಿ ಈಗ ಕ್ಷೇಮವಾಗಿ ಹ್ಯಾಂಡ್ ಓವರ್ ನಡೀತಾ ಇದೆ. ಮಾಡ್ತೀನಿ ಮದರಣ್ಣಂಗೆ, ಅವ್ರೇ ನೋಡ್ಕೋಬೇಕು ಅಣ್ಣ. ಏನ್ನ? ಎಲ್ಲ ಡೆಕೋರ್ ಎಲ್ಲ. ಎಷ್ಟೊತ್ತು ಇವಾಗ? ಅಲ್ಲಲ್ಲ, ಎಷ್ಟೊತ್ತು ಇವಾಗ ಅವ್ರು ಬರೋದು? ಅಲ್ಲೇ ಬಂದ್ ಅಲ್ಲಿ ಕಾರ್ ಪಾರ್ಕ್ ಮಾಡವ್ರೆ ಹೌದಾ? ರೈಟ್ ಅಲ್ಲಿ. ಹೇಳಿ ಎಷ್ಟೊತ್ತು? ಮಾಡ್ತಾವ್ರೆ. ಪುಣ್ಯವ್ರೆ, ಎಷ್ಟೊತ್ತು? ಪುಣ್ಯವ್ರಿಗೆ ದೊಡ್ಡ ನಮಸ್ಕಾರ ಹೇಳ್ಬೇಕು. ಇವತ್ತಿನ ಇವೆಂಟ್ ಇನ್ನೊಂದು ಇವೆಂಟ್ ಇತ್ತು, ಅಲ್ಲಿ ಡಿಲೇ ಆಗುತ್ತೆ. ಆದ್ರೂ ಮಾಡ್ಕೊಟ್ಟಿದ್ದಾರೆ, ಇವಾಗ ಚೆನ್ನಾಗ್ ಬಂದಿದೆ ಎಲ್ಲ. ಆಗುತ್ತೆ ಇವೆಂಟ್. ಸ್ವಲ್ಪ ಹೆಂಗ್ ಗೊತ್ತಾ, ನೀವೇನ್ ಮಾಡ್ಬಿಟ್ರಿ ಲಾಸ್ಟ್ ಟೈಮ್ 6 ಗಂಟೆಗೆ ರೆಡಿ ಮಾಡಿ 9 ಗಂಟೆಗೆ ಕೇಕ್ ಕಟ್ ಮಾಡಿದ್ರಿ. ಅವ್ರು ನಮ್ಮ ಹುಡುಗರ ಮೈಂಡ್ ಸೆಟ್ ಹೆಂಗ್ ಆಗ್ಬಿಟ್ಟಿರ್ತದೆ ನಮ್ದು ಗೊತ್ತಾ? ನೈಟ್ ಸ್ಟೇ ಇರುತ್ತೆ. ಅಲ್ಲ, ನಮ್ಮ ಹುಡುಗರ ಮೈಂಡ್ ಸೆಟ್ ಹೆಂಗ್ ಆಗ್ಬಿಟ್ಟಿರ್ತದೆ ಗೊತ್ತಾ? ಅಲ್ಲಿ ಮಾಡಿರ್ತಾರಲ್ಲ, ನಾನು ಊಟನೂ ಮಾಡಿಲ್ಲ, ಯಾರು ಗೊತ್ತಾ? ನಾನು ಬೆಳಗ್ಗೆ ಅಲ್ಲಿ ಓಡಿಸ್ತಾರ ಹಂಗೆ ಬಂದು ಡೈರೆಕ್ಟ್ ಆಗಿ ಸೀಟ್ ಅಷ್ಟೇ ಮಾಡಿಸ್ಬೇಕು ಅದಕ್ಕೆ. Okay. ಆಗುತ್ತೆ ನೋಡಿ. ಓಕೆ. ಯಾಕೆ ವಾ, ಬರ್ತಿದ್ಯಲ್ಲ? ಮೈಕ್ ಟೆಸ್ಟಿಂಗ್ 1 2 3 1 2 3 ಕುಡಿಲಿ. ಹಲೋ, ಬರ್ಲಿ ಸೌಂಡು. ಬತ್ತಾ ಇಲ್ಲ. ಹಲೋ ಹಲೋ, ಜಿಂಕಲಕ್ಕ ಜಿಂಗ ಜಿಂಗ, ಜಿಂಕಲಕ್ಕ ಜಿಂಗ ಜಿಂಗ. ನಾನು ಬಂದಿದ್ದೀನಿ, ನನ್ನ ಇಲ್ಲಿ ಆಚೆ ಕೂರ್ಸಿದ್ದಾರೆ. ನಂದು 10 ನಿಮಿಷ ಅಂತ ಹೇಳ್ತಾ ಇದ್ದಾಳೆ ನಿಶಾ ಪಾಪ. ಏನೋ ಎತ್ತ ಅಂತ ಏನೋ ನನಗಿನ್ನೂ ಗೊತ್ತಿಲ್ಲ. ಸೊ ನಾನು ರೆಡಿಯಾಗಿ ಆಲ್ರೆಡಿ ಒಂದು 3 hours ಮೇಲೆ ಆಯಿತು. ಇವಾಗ ಬಂದು ಒಂದು 20 minutes ಆಯ್ತು ಇಲ್ಲಿಗೆ. ನಮ್ಮನೆಯಿಂದ ಇಲ್ಲಿಗೆ ಬರೋಕ್ಕೇ 1 hour ಆಯಿತು. ಬಟ್ ಬೇಗನೆ ಬಂದ್ವಿ. ಸೊ ನಾವು ಅಂದ್ಕೊಂಡಂಗೆ ಯಾವುದು ಪ್ಲ್ಯಾನ್ಸ್ ಆಗಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಶಫಲ್ ಆಗಿದೆ, ಹಂಗಾಗಿ ಸ್ವಲ್ಪ ತಡ ಆಗ್ತಾಯಿದೆ. ಇವಾಗ ಟೈಮು 5:45. ಬಟ್ ಸ್ವಲ್ಪ ಬಿಸಿಲಿದೆ, ಮಳೆ ಬಂದು ಬಿಸಿಲು ಬಂತು. ಸೊ ಹೋಪ್ಫುಲಿ ಎಲ್ಲ ಚೆನ್ನಾಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಾಮ್ ಟು ಬಿ, ನನ್ನ ಮದುವೆ ಟೈಮಲ್ಲೂ ಮಳೆ, ನನ್ನ ಬರ್ಡೇ ಟೈಮಲ್ಲೂ ಮಳೆ, ಇವಾಗಲೂ ಮಳೆ. ಬಟ್ ಏನಾದರೂ ಈವೆಂಟ್ ಇದ್ದಿದ್ದ ದಿನ ಅಂತೂ ಮಳೆ ಬರೋದಿಲ್ಲ. ಅದೇನೋ ನನ್ನ ಲಕ್ಕೋ ಏನೋ ನನಗೆ ಗೊತ್ತಿಲ್ಲ. ಮದುವೆಲೂ ಅಷ್ಟೇ, ಎಲ್ಲ ಇವೆಂಟಲ್ಲೂ ಮಳೆ. ನಮ್ಮ ಪ್ರೋಗ್ರಾಮ್ ಇದ್ದಿದ್ದ ಟೈಮಲ್ಲಿ ಮಾತ್ರ ಮಳೆ ಇರ್ತಾ ಇರಲಿಲ್ಲ. ಸೊ ನೋಡೋಣ ಒಳಗಡೆ ಏನೇನು ಮಾಡಿದ್ದಾರೆ ಏನೋ ನಂಗೆ ಐಡಿಯಾ ಇಲ್ಲ. ಲೆಟ್ಸ್ ಸಿ ಹೆಂಗಿರುತ್ತೆ. Yeah, can't fool flexing cause they know I got the sauce. Got the presents on me, I can't ever take it off. That's why I came country boy stepping. Yeah, I'm country boy stepping. Country boy stepping. Yeah, I'm country boy stepping. Yeah, they can't get like me. Rockin' boots and white tee. Designer on my cuff link, something like a Moby. Country boy stepping. Yeah, I'm country boy stepping. Country boy stepping. Yeah, I'm country. ನೈಸ್. ಇಲ್ಲಿ ಮದನಣ್ಣನ ಫ್ರೆಂಡ್ಸೇ ಇಲ್ಲಿ ಒಬ್ರೆ ನಮ್ಮ ಅಣ್ಣನ ಫ್ರೆಂಡ್ ಅಂತ ಬಂದಿರೋರು. ನನ್ನ ಫ್ರೆಂಡ್ ಅಲ್ವಾ ಹಂಗಾರೆ? ಯಾರು ಬಂದಿಲ್ಲ. ಲಕ್ಷ್ಮಣ್ ಬ್ರೋ ಬಂದಿದ್ದಾರೆ, ಇವರು ಮದುಗೆ ಅಣ್ಣಾಗೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಲರ್ ಕಾಂಬಿನೇಷನ್ ಹೊಸ ಗಾಡಿ ತಗೊಂಡಿದ್ದಾರೆ. ಕಂಗ್ರಾಟ್ಸ್. ಟ್ರೀಟ್ ಇಲ್ಲ.
ಇಲ್ಲೇ ಅಲ್ಲೆಲ್ಲ ಬರ್ಗರ್ ರೆಡಿ ಇದೆ, ಹೋಗಿ ತಿನ್ಬೋದು ಯಾರ್ಯಾರಿಗೆ ಸ್ವಲ್ಪ ಬಾಯ್ಸ್ ಕಾಂಬಿನೇಷನ್ ಮಿಸ್ ಆಗ್ಬಿಟ್ಟಿದೆ ಗೈಸ್. ಸ್ವಲ್ಪ ಬೇಜ್ ವೈಟ್ ಕಲರ್ ಎಲ್ಲ ಬಂದಿದ್ದಾರೆ. ಇವ್ರ ಡ್ಯಾಡಿ, ಇವ್ರದ್ದು ಎಲ್ಲೋ ಕಲರ್, ಅವ್ರ ಬಿಡಿ. ಪಾಪ ಮಧು ಅರ್ಧ ಗಂಟೆ ಆಯ್ತಾ ಬಂದು? ನಂದೇನಿಲ್ಲ, ಡೆಕೋರ್ ಆಗ್ತಾನೆ ಇದೆ. So guys, ಬನ್ನಿ. ಇಲ್ಲಿ ನೋಡಿದ್ರ ಅಣ್ಣ? ಓದಿದ್ರಾ ಗೈಸ್? He or she, what will they be? Thank you for being here to celebrate with us. Madhu and Nikhil bracket Okay, ಬನ್ನಿ ಈಚೆ ಏನಾಗ್ತಿದೆ ನೋಡೋಣ. ಇಲ್ಲೆಲ್ಲ ಫುಡ್ ಎಲ್ಲ ಆಗಿದೆ. ಸೊ ಅಲ್ಲೆಲ್ಲ ಗರ್ಲ್ಸ್ ನಿಂತಿದ್ದಾರೆ. ಸೊ ಈ ಕಡೆ ವೆಲ್ಕಮ್ ಬೋರ್ಡ್ ಬಂದಿದೆ. ಫೋಟೋ ಸಕ್ಕತ್ತಾಗಿದೆ, ಇದು ಅದಕ್ಕೆ ಇದನ್ನ ಹಾಕ್ತಿದ್ದೀನಿ. ಸೊ ಇನ್ನು ಈಚೆ ಹೋದರೆ ಇಲ್ಲಿ ಎಂಟ್ರಿಲಿ ಇನ್ನೂ ಡೆಕೋರ್ ಆಗ್ತಾ ಇದೆ. ತೋರಿಸಿ ಆಯ್ತಾ ಬ್ರೋ? ಇನ್ನಷ್ಟೊತ್ತು ಅದಾದ್ರೆ ಮಧು ಅವ್ರನ್ನ ವೆಲ್ಕಮ್ ಮಾಡ್ಬೋದು. ಮಾತಾಡಿಸ್ ಈಚೆ ಹೋಗೋಣ. ಅವ್ರದ್ದು ರಿವ್ಯೂ ತಗೊಂಡ್ ಬಂದಿದ್ದೀನಿ ನನಗೆ. ಹೌದಾ? ಇನ್ನೇನ್ ಬಿಡ ಸಾಕು. ಅವಳು ಇಲ್ಲೇ ನೋಡ್ಲಿ ನನ್ನ ಒಟ್ಟಿಗೆ, ಒಳಗಡೆ ಎಲ್ಲ ಬಂದೆ ನೋಡಿ. ನೈಸ್ ನೋಡಿ, ಇಲ್ಲಿಂದ ನೋಡಿ ಈ ವ್ಯೂ ನೋಡಿ, ಸಕ್ಕತ್ತಾಗಿದೆ. ಅಡಾಲ್ ನೋಡಿ, ಬೇಬಿ ಪಾಪು ತರ ಕಾಣ. ಅಲ್ಲಿ ಲೈನ್ ಇದೆ, ಹೋಗ್ಬಿಡಿ. ಇವಳಿಗೆ ತಾನೇ ಸರ್ಪ್ರೈಸ್. ಅಲ್ಲ ನೀನು ಡ್ಯಾಡ್ ತಾನೆ? ನಮ್ಗೆ ಯಾವ ಸರ್ಪ್ರೈಸ್? ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ ಡ್ಯಾಡು. ಮಾಮ್ಗೆ ಇದು ನೋಡ್ದೆ, ಇಲ್ಲಿ ಹೋಗ್ಬೇಕಾದ್ರೆ ನೋಡ್ದೆ ಸ್ವಲ್ಪ. ಕಣ್ಮುಚ್ಕೋ, ನೀನೇ ಕಣ್ಮುಚ್ಕೋ ಆಯ್ತಾ? ನೀನು ಕಣ್ಮುಚ್ಕೋ, ಮಾಮ್ ಟುಬಿಲು ಕಣ್ಮುಚ್ಕೋ. ಸರ್ಪ್ರೈಸ್ ಇರ್ಲೆ. ಇಲ್ಲೊಂಚೂರು ನೋಡು. ನೋಡ್ಬೇಕಾ? ಬೇಡ ಬಾ ನಡಿ. ನೀನು ಒಳಗಡೆ ಕ್ಯಾಮ್ರಾ ಕಾಣುತ್ತೆ, ಅಲ್ಲಿ ಕ್ಯಾಮ್ರಾ ಸೈಡ್. Mom to be Mr. Madhu ma'am, and the handsome dad to be Mr. Nikhil sir is fine. Little mom, yes. You do want to yes. Surprise. ಈ ಕಡೆ ಬರ. ಸರ್ಪ್ರೈಸ್. ಡ್ರೆಸ್ ಕೋಡ್ ಹೇಳಿಲ್ಲ ಅವನು. ಯಾಕೆ ಹೇಳಿಲ್ಲ? ಬರ್ಬೇಕಾದ್ರೆ ಹೇಳಿದ್ದು. Yes, ma'am. How do you feel? Everyone come join back. Everyone come join back. ಎಲ್ಲ ಫೋನ್ ಅಲ್ಲ ಐತಿ, ಇಲ್ಲಿ ಬರ್ತಾರೆ. ಬನ್ನಿ go back guys. ಹಿಂದೆ ಮುಂದೆ old back. ಎಲ್ಲ ಸುಮ್ಮನೆ ರಿಸೆಪ್ಷನ್ ಫೋಟೋ ನೀಟಾಗಿ ನಿಂತಿದ್ದೀರಲ್ಲ, ಏನಿದು ಕತೆ? ಓಕೆ ಬನ್ನಿ ಎಲ್ರು ವಾಕ್ ಮಾತಾಡ್ಕೊಂಡು ಎಲ್ರು. ಹೇಗಿದೆ ಡೆಕೋರ್? ನಾನು ಇದನ್ನ ನೋಡಿದ್ದೆ. ಯಾವಾಗ? ಅಂದ್ರೆ ಫಾರಿನ್ ಥೀಮ್ದಲ್ಲೆಲ್ಲ ಹಿಂಗೆ ಲಿಟಲ್ ಹನಿ ಇಸ್ ಆನ್ ದ ವೇ ಅಂತ. ಚೆನ್ನಾಗಿದೆ. ನೈಸ್, ವೆರಿ ನೈಸ್. ಹೋಲ್ಡ್. ಬನ್ನಿ, ನಾನು ಒಬ್ಳೇನಾ? Yes, ma'am. Once again, very warm welcome to you for your own mom to be event. Thank you. ಎಲ್ಲ ಹಾಕ್ಸಿಲ್ಲ ಥೀಮಾ? ಯಾ. ಬೇಬಿ ಅಂತ ಏನು ಹಾಕ್ಸಿಲ್ಲ? ಏನ? ನಿಖಿಲ್ಸ್ ಬೇಬಿ ಅಂತ ಹಾಕ್ಸ್ಬೇಕಂತಿದ್ದೆ. ಕಾರಣ ಎಲ್ಲಿ? ಅಲ್ಲೇ ಅಲ್ಲೇ ಪಕ್ಕದಲ್ಲಿ ನೋಡು. ಥಿಯೇಟರ್ ಕೂಡ. ನಿಶಾ ನೀವು ಹೋಗಿ ಅಲ್ಲೇ. ನೀವು ಅಲ್ಲೇ ಹೋಗಿ. ಎಲ್ಲರೂ ಚೀರ್ ಅಪ್ ಮಾಡಿ ಈ ಕಡೆ ಬನ್ನಿ. ಆರಾಮ್ಸೆ. ಯಾವುದು ಸಾಂಗ್ ಹಾಕಿದ್ರೆ ಸರಿ. Yes, so good evening ladies and gentlemen. ಎಲ್ಲರೂ ಹೇಗಿದ್ದೀರಾ? ಸೂಪರ್. Yes, so ನಾನು ನಮ್ಮ ಆಂಕರ್ ದಿಶಾ
Nisha Shetty. Once again, a very warm welcome to you all for Madhu Moms. ನಾನು ಹೇಳಲ್ಲ, ನೀವ್ ಹೇಳ್ಬೇಕು. ಯಾವ ಇವೆಂಟ್ ಇದು? Yes. ಬನ್ನಿ ಅಲ್ಲ, ನೋಡಿ ಕರೀತಾನೆ ಇದ್ದಾರೆ. Yes, ಈಗ finally complete ಆಯ್ತು. After 1 month, when the baby is here, the family is complete. Yes. ಸ್ಮೈಲ್ ಇರ್ಲಿ ಬ್ರದರ್. Smile ಇರ್ಲಿ. ಆಲ್ರೆಡಿ ಕೇಕ್ ಕಟ್ಟಿದ್ರಾ? ಕೇಕ್ ಕಟ್ ಮಾಡ್ಲಾ? ಬಂದು ಸರ್ಪ್ರೈಸ್. ಎಲ್ಲ ಬನ್ನಿ ಒಟ್ಟಿಗೆ. ಏನಂತ ವಿಶ್ ಮಾಡ್ತೀರಾ ಈಗ? ಹೇಳಿ. Happy mom to be. ಇದೆ ಕೇಕ್ಗೆ ಸಾಕಾಗ್ಬಿಟ್ಟಿದೆ, ಅಷ್ಟು ಕಾದಿದೆ ಕೇಕ್. ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ಮಾಮ್ ಟು ಬಿ ಮಾಡ್ತಾ ಇರೋದು. ಮಾಡಲ್ವಾ? ಸೆಕೆಂಡ್ ಟೈಮ್ ಇನ್ನು ಎಷ್ಟು ಪ್ಲಾನ್ ಇದೆ ಗೊತ್ತಿಲ್ಲ, ನಾನೇನು ಹೇಳಲ್ಲಪ್ಪ. ಎಲ್ಲ ಹೊಸದಾಗಿದೆ. ಬರ್ಡೇ ಕೇಕ್ ಕಟ್ ಮಾಡ್ತಾ ಇದ್ವಿ, ಈಗ ಮಾಮ್ ಟು ಬಿ ಎಲ್ಲ ನನ್ಗೆ ಇವ್ರನ್ನೆಲ್ಲ ಒಂದ್ಗೂಡ್ಸಿ ಕಲರ್ ಕಾಂಬಿನೇಷನ್ ಎಲ್ಲ ಹೇಳ್ಬೇಕಾದ್ರೆ ಬ್ರೈಟ್ ಟು ಬಿ ನೆನ್ಪಾಯ್ತು. ನೆಕ್ಸ್ಟ್ ಬೇಬೀಸ್ ಬರ್ಡೇ ನಾಮಕರಣ. Events ಅಲೈನ್ ಆಗಿದೆ ನೋಡಿ ನಾವು ಇವಾಗ 1 after the other. ಬನ್ನಿ ಎಲ್ಲ ಬನ್ನಿ. ಅವ್ರ ಆಗ್ಲೇ ಶೈ ಆಗ್ತಿದ್ರೆ ನಾನು ಯಾಕೆ ಕಡೆ ಹೋಗಿ ತೋರಿಸ್ಕೊಳ್ಳಿ. ಎಲ್ಲ ನಿಂತ್ಕೊಳ್ರು, ಬನ್ನಿ ಈ ಕಡೆ ಸ್ವಲ್ಪ ಜನ, ಆ ಕಡೆ ಸ್ವಲ್ಪ ಜನ. ಯಾವ ಟೀಮ್ ವಿನ್ ಆಗಿ ಮೇಜರ್ ಟ್ರೋಫಿನ ತಗೊಂಡು ಹೋಗ್ತಾರೆ ಅಂತ ನೋಡ್ಬೇಕು. ಟ್ರೋಫಿ ಕೂಡ ಇದೆ ಇಲ್ಲಿ. ಬಿಟ್ಕೊಡ್ತೀರಾ? ಯಾರು ಬಿಟ್ಕೊಡ್ತೀರಾ? ಯಾರು ಗೆಲ್ತೀರಾ? ನಾವೇ. ಯಾರು? ಟೀಮ್ ಮಾಮ್ ಟು ಬಿ. ನೀವೆಲ್ಲ ಆಗಿದ್ರೆ ಮೇಕ್ ಸಮ್ ನಾಯ್ಸ್. ಟೀಮ್ ಡ್ಯಾಡ್ ಟು ಬಿ ಟ್ರೋಫಿ ನಿಮ್ದ ಅಲ್ವಾ? ಯಪ್ಪ, ಕಾಂಪಿಟೇಷನ್ ಈಕ್ವಲ್ ಆಗಿದೆ. ನೋಡುವ ಯಾರು ಟ್ರೋಫಿ ತಗೊಂಡು ಹೋಗ್ತಾರೆ. ಕಾದು ನೋಡಬೇಕು. ಟ್ರೋಫಿ ಬದಲು ದುಡ್ಡು ಕೊಟ್ಟಿದ್ರೆ ಸರಿ ಇರೋದು. ಹೋಲಿ ಬಿಡಿ, ಟ್ರೋಫಿ ತಂದ್ಬಿಟ್ಟಿದ್ದೀರಾ? ಟ್ರೋಫಿ ತಂದ್ಬಿಟ್ಟಿದ್ದೀನಲ್ಲ ಸರ್. ಟ್ರೋಫಿನೇ ಸಾಕು. ಟ್ರೋಫಿ ಮೆಮೊರಿ ಆಗಿರುತ್ತೆ. ಪಟಾಕಿ ಹೊಡೆದ್ರು. ಆಕ್ಚುಲಿ ಇದನ್ನ ನಾವು ಅರೇಂಜ್ ಮಾಡಿದ್ದು ಸ್ನಾಕ್ಸ್ಗೆ. ಡಿನ್ನರ್ ಟೈಮಿಗೆ ತಿಂತಾ ಇದೀವಿ.